ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 75ನೇ ಸರ್ಗದಲ್ಲಿ ಕೈಕೇಯಿ ಮತ್ತೆ ಭರತ ಅವರಿಬ್ಬರು ಪರಸ್ಪರ ಭೇಟಿಯಾದ ಬಳಿಕ ಕೈಕೇಯಿ ಭರತನಿಗೆ ರಾಜ್ಯವನ್ನು ಸ್ವೀಕಾರ ಮಾಡುವಂತ ಹೇಳಿದ್ಲು. ಭರತ ಅದನ್ನು ತಿರಸ್ಕಾರ ಮಾಡಿದ. ಅದಾದ ಬಳಿಕ ಕೌಸಲ್ಯನ್ನು ಭೇಟಿಯಾಗಬೇಕು ಅಂತ ಹೋದ. ಕೌಸಲ್ಯೆ ಅವನನ್ನು ಕೂಡ ಶಂಕಿಸಿದಳು. ಕೈಕೇಯಿ ಯಾವ ಸಂಚನ್ನು ಹೂಡಿದ್ಲು ಆ ಸಂಚಿನಲ್ಲಿ ಭರತನು ಕೂಡ ಭಾಗಿದಾರ ಆಗಿದ್ದಿರಬೇಕು ಅಂತ ಕೌಸಲ್ಯೆ ಸಂಶಯ ವ್ಯಕ್ತ ಮಾಡಿದ್ಲು. ಅದರಂತೆ ನನ್ನನ್ನು ಕೂಡ ಕಾಡಿಗೆ ಕಳಿಸಿಬಿಡು ಅಂತ ಭರತನನ್ನ ಕುರಿತು ಚುಚ್ಚು ಮಾತಾಡಿದಳು. ಆಗ ಭರತ ತಾನು ತನ್ನ ತಾಯಿ ಮಾಡಿದಂತಹ ಪಾಪಕ್ಕೆ ಭಾಗಿದಾರನಲ್ಲ, ಅವಳ ಸಂಚಿನಲ್ಲಿ ತನ್ನ ಪಾಲು ಕೂಡ ಇಲ್ಲ ಅನ್ನೋದನ್ನು ಪ್ರತಿಜ್ಞೆ ಮಾಡಿ ರಾಮನನ್ನ ಕಾಡಿಗೆ ಕಳಿಸುವಂತಹ ಪಾಪ ಕಾರ್ಯ ಯಾರು ಮಾಡಿದ್ದಾರೆ ಅವರಿಗೆ ಈ ಮುಂದೆ ಹೇಳುವಂತಹ ಪಾಪಗಳೆಲ್ಲ ಬರಲಿ ಅಂತ ಪ್ರತಿಜ್ಞೆ ಮಾಡ್ತಾ ಹೋಗಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಮತ್ತು ಕೆಲವು ಪಾಪಗಳ ಪಟ್ಟಿಯನ್ನ ಆ ಭರತ ತೋರಿಸ್ತಾನೆ. ಯದ್ ಅಗ್ನಿದಾಯಕೆ ಪಾಪಂ ಯತ್ ಪಾಪಂ ಗುರುತಲ್ಪಗೆ, ಮನೆಗಳಿಗೆ ಬೆಂಕಿ ಇಡುವವನಿಗೆ, ಜನಸಾಮಾನ್ಯರು ವಾಸ ಮಾಡುವಂತಹ ಮನೆಗಳಿಗೆ ಬೆಂಕಿ ಹಚ್ಚುವವನಿಗೆ. ಯತ್ ಪಾಪಂ ಗುರುತಲ್ಪಗೆ, ಗುರುಪತ್ನಿಯೊಡನೆ ಸಮಾಗಮ ಮಾಡುವವನಿಗೆ. ಗುರು ಅಂದರೆ ಕೇವಲ ವಿದ್ಯಾದಾನ ಮಾಡುವವರಷ್ಟೇ ಗುರುಗಳಲ್ಲ, ಗುರುಗಳು ಹಿರಿಯರು ಅಂಥವರಿಗೆ ದ್ರೋಹ ಬಗೆದ್ರೆ. ಮಿತ್ರ ದ್ರೋಹೆ, ಸ್ನೇಹಿತನಿಗೆ ದ್ರೋಹ ಮಾಡಿದರೆ ಯಾವ ಪಾಪ ಬರಬೇಕೋ ಆ ಪಾಪ ರಾಮನನ್ನು ಕಾಡಿಗೆ ಕಳಿಸಿದವನಿಗೆ ಬರಲಿ. ದೇವತಾನಾಂ ಪಿತೃಣಾಂ ಚ ಮಾತಾ ಪಿತ್ರೋಸ್ತಥೈವ ಚ ಮಾಸ್ಮ ಕಾರ್ಷೀತ್ ಸ ಶುಶ್ರೂಷಾಂ ಯಸ್ಯ ಆರ್ಯ ಅನುಮತೇ ಗತಃ. ದೇವತೆಗಳನ್ನ ಪೂಜೆ ಮಾಡುವುದನ್ನ ಪರಿತ್ಯಾಗ ಮಾಡಿದರೆ, ಪಿತೃಗಳಿಗೆ ಶ್ರಾದ್ದ, ಎಳ್ಳಿನ ತರ್ಪಣ ಇತ್ಯಾದಿಗಳನ್ನ ಕೊಡೋದನ್ನ ಪರಿತ್ಯಾಗ ಮಾಡಿದರೆ ಅದರಿಂದ ಏನು ಪಾಪ ಬರಬೇಕು? ಆ ಪಾಪ ರಾಮನನ್ನು ಕಾಡಿಗೆ ಅಟ್ಟಿದವನಿಗೆ ಬರಲಿ. ಹಾಗೆ ಅವನು ತನ್ನ ಕರ್ತವ್ಯವಾದಂತಹ ತಂದೆ ತಾಯಿಗಳ ಶುಶ್ರೂಷೆ ಏನಿದೆ ಅದನ್ನು ಮಾಡದೇ ಹೋಗಲಿ, ಅಥವಾ ಮಾಡದೇ ಇದ್ದವನಿಗೆ ಏನು ಪಾಪ ಬರಬೇಕು ಆ ಪಾಪ ಆತನಿಗೆ ಬರಲಿ. ಸತಾಂ ಲೋಕಾತ್ ಸತಾಂ ಕೀರ್ತ್ಯಾತ್ ಸಂಜುಷ್ಟಾತ್ ಕರ್ಮಣಸ್ತಥಾ. ರಾಮನನ್ನು ಕಾಡಿಗೆ ಕಳಿಸಿದವನು ಸತ್ಪುರುಷರ ಸಹವಾಸವನ್ನು ಯಾವತ್ತೂ ಕೂಡ ಪಡೆಯದೇ ಇರಲಿ. ಸಜ್ಜನರಿಗೆ ಅವನನ್ನು ಕಂಡ್ರೆ ಯಾವುದೇ ಗೌರವ ಪ್ರೀತಿ ಇರದೇ ಹೋಗಲಿ. ಅಪಾಸ್ಯ ಮಾತೃ ಶುಶ್ರೂಷಾಂ ಅನರ್ಥೇ ಸಹ ಅವತಿಷ್ಠತಾಂ. ತಾಯಿಯ ಸೇವೆಯನ್ನು ಮಾಡಬೇಕಾದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಆದರೆ ತಾಯಿಯ ಸೇವೆಯನ್ನು ಪರಿತ್ಯಾಗ ಮಾಡಿ ಅದರ ಮೂಲಕವಾಗಿ ಏನು ಪಾಪ ಬರಬೇಕು ಆ ಪಾಪ ರಾಮನನ್ನು ಕಾಡಿಗಟ್ಟಿದವನಿಗೆ ಬರಲಿ. ಮತ್ತೊಂದು ಏನಂದ್ರೆ ಬಹುಪುತ್ರ ದರಿದ್ರಶ್ಚ. ರಾಮನನ್ನು ಕಾಡಿಗಟ್ಟಿದವನು ಮುಂದೊಮ್ಮೆ ದಟ್ಟ ದರಿದ್ರನಾಗಿ ಹುಟ್ಟಲಿ. ಬರೇ ದಟ್ಟ ದರಿದ್ರನಾಗಿ ಹುಟ್ಟೋದಲ್ಲ, ಅವನು ಮನೆ ತುಂಬ ಮಕ್ಕಳು, ಅಂತಹ ಪರಿಸ್ಥಿತಿ ಬಂದು ಒದಗಲಿ ಅವನಿಗೆ. ಇದಕ್ಕೆ ಎಲ್ಲದಕ್ಕೂ ಹೆಚ್ಚಿನದು ಏನಂತಂದ್ರೆ ಸದಾ ಜ್ವರ ರೋಗಾದಿಗಳು. ಮನೆ ತುಂಬ ಮಕ್ಕಳು, ದಟ್ಟ ದಾರಿದ್ರ್ಯ ಬೇರೆ. ಶ್ರೀಮಂತರಾದವರಿಗೆ ದಟ್ಟ ದಾರಿದ್ರ್ಯ ಅನೇಕ ರೋಗಗಳು ಬಂದರೆ ಆ ರೋಗಗಳ ಜೊತೆಗೂಡಿ ಬದುಕೋದು ಕಷ್ಟ. ಅಂಥದ್ರಲ್ಲಿ ದಟ್ಟ ದರಿದ್ರರಿಗೆ ರೋಗಗಳು ಬಂದುಬಿಟ್ರೆ ಅದರಲ್ಲೂ ಇವತ್ತಿನಂಥ ದುಬಾರಿ ಕಾಲದಲ್ಲಿ ಅದು ಮತ್ತಷ್ಟು ಕಷ್ಟ. ಹಾಗಾಗಿ ನಿತ್ಯ ಏನಾದರೂ ಒಂದು ಕಷ್ಟದಿಂದ ಆತ ಬಳಲುವಂತಾಗಲಿ. ಸಭೂಯ ಸತತಂ ಕ್ಲೇಶಿ, ನಾನಾ ಥರದ ಕಷ್ಟಗಳು ಆತನಿಗೆ ಬಂದು ಒದಗಲಿ. ಇನ್ನೊಂದು ಪಾಪ ಅದ್ಯಾವುದಂದ್ರೆ ಉನ್ನತವಾದ ಆಸನದಲ್ಲಿ ಒಬ್ಬ ರಾಜನೋ ಅಥವಾ ಶ್ರೀಮಂತನೋ ಒಬ್ಬ ಅಧಿಕಾರಸ್ಥನೋ ಕೂತ್ಕೊಂಡಿದ್ದಾನೆ. ಭಿಕ್ಷುಕರು ಅಥವಾ ಅಪೇಕ್ಷೆಗಳಾದವರು ಅವನ ಎದುರಿಗೆ ಬಂದು ದೈನ್ಯದಿಂದ ಕರುಣಾಪೂರಿತವಾದಂಥ ದೃಷ್ಟಿಯಿಂದ ಅವನನ್ನು ನೋಡ್ತಿರ್ತಾರೆ, ಏನಾದರೂ ಸ್ವಲ್ಪ ಕೊಡು ಅಂತೇಳಿ. ಆದರೆ ಈ ಉನ್ನತಾಸನದಲ್ಲಿ ಕೂತ್ಕೊಂಡವನು ಆ ಭಿಕ್ಷುಕನ ಆಸೆಯನ್ನು ವ್ಯರ್ಥಗೊಳಿಸಿಬಿಟ್ರೆ
ತನಗೆಲ್ಲ ಕೊಡುವಂಥ ಸಾಮರ್ಥ್ಯ ಇದ್ದಾಗ, ಆ ತಗೊಳ್ಳುವವನಿಗೆ ಸ್ವೀಕಾರ ಮಾಡುವಂಥ ಅವಶ್ಯಕತೆ ಇದ್ದಾಗ, ಆತನಿಗೂ ಸಮಸ್ಯೆ, ದಟ್ಟ ದಾರಿದ್ರ್ಯಗಳಿದ್ದಾಗ ಇವನು ಕೊಡದೆ ಹೋದರೆ ಅದರಿಂದ ಏನು ಪಾಪ ಬರಬೇಕು? ಆ ಪಾಪ ರಾಮನನ್ನು ಕಾಡಿಗಟ್ಟಿನವನಿಗೆ ಬರಲಿ. ಮಾಯೆಯ ರಮತಾಂ ನಿತ್ಯಂ, ರಾಮನನ್ನು ಕಾಡಿಗೆ ಕಳಿಸಿದವನು ನಿತ್ಯ ಕಪಟ ವೃತ್ತಿಯಿಂದ ಜೀವನ ನಡೆಸಲಿ. ಜೀವನ ನಡೆಸೋದು ಅಂದ್ರೆ ಏನು? ಜೀವನ ನಡೆಸಲಿಕ್ಕೆ ಬೇಕಾದಂತಹ ಧನ ಸಂಪಾದನೆ ಮತ್ತು ಧನದ ಸಂಗ್ರಹ ಏನಿದೆ ಅದನ್ನು ಆತ ಕಪಟ ವೃತ್ತಿಯಿಂದ ಮಾಡಲಿ. ಪ್ರಾಮಾಣಿಕವಾದಂತಹ ನ್ಯಾಯಯುತವಾದಂತಹ ಮಾರ್ಗದಿಂದ ಮಾಡದೆ ಕಪಟ ವೃತ್ತಿಯಿಂದ ಅದನ್ನು ಮಾಡಲಿ. ಪರುಷಃ ಪಿಶುನಃ ಅಶುಚಿ, ಆತ ಹೇಗೆ ಬದುಕಬೇಕು ಅಂದರೆ ಪರುಷಃ ಒರಟ ಸ್ವಭಾವವುಳ್ಳವನಾಗಿ, ಪಿಶುನಃ ಚಾಡಿಕೋರನಾಗಿ ಬದುಕಲಿ ಅವನು, ಅಶುಚಿ ಅಂತರಂಗ ಬಹಿರಂಗ ಶುದ್ಧಿ ಇಲ್ಲದೆ ಆತ ಕಲುಷಿತವಾದಂಥ ಜೀವನವನ್ನು ನಡೆಸಲಿ. ಇಷ್ಟೆಲ್ಲ ಮಾಡಿ ತಾನು ಅನ್ಯಾಯದಿಂದ ಧನ ಸಂಪಾದನೆ ಮಾಡಿ, ಅನ್ಯಾಯದಿಂದ ಧನ ಸಂಗ್ರಹ ಮಾಡಿ, ಅನ್ಯಾಯದಿಂದ ಅದನ್ನು ಖರ್ಚನ್ನು ಮಾಡ್ತಿರ್ತಾನಲ್ಲ, ಆತನಿಗೆ ನಿತ್ಯ ರಾಜನ ಭಯ ಬಂದು ಒದಗಲಿ. ರಾಜ ಅಥವಾ ಸರ್ಕಾರ, ಯಾವಾಗ ರಾಜ ನನ್ನ ದುಷ್ಟ ಕಾರ್ಯಗಳಿಂದ ಕುಪಿತನಾಗಿ ನನ್ನನ್ನು ಶಿಕ್ಷೆಗೊಳಪಡಿಸ್ತಾನೋ ಅಂತ ಭಯಪಟ್ಟು ಜೀವನ ಮಾಡುವಂತಾಗಲಿ. ನಿತ್ಯ ಭಯ ಅವನಿಗೆ. ಋತುಸ್ನಾತಾಂ ಸತೀಂ ಭಾರ್ಯಾಂ ಋತುಕಾಲಾನುರೋಧಿನೀಂ ಅತಿವರ್ತೇತ ದುಷ್ಟಾತ್ಮ ಯಸ್ಯ ಆರ್ಯ ಅನುಮತೆ ಗತಃ. ಹಿಂದಿನ ಕಾಲದಲ್ಲಿ ದಾಂಪತ್ಯದ ನಿಯಮ ಏನಿತ್ತು? ಭ್ರೂಣ ಹತ್ಯೆ ಬಗ್ಗೆ ಮೊನ್ನೆ ಒಂದು ದಿವಸ ಹೇಳಿದೆ. ಕೈಗೆ ಭ್ರೂಣ ಹತ್ಯೆ ದೋಷ ಬಂದು ಒದಗಲಿ ಅಂತ ಭರತ ಅವಳನ್ನು ಶಪಿಸಿದ, ಅವಳನ್ನು ನಿಂದಿಸಿದ. ಯಾಕೆಂದ್ರೆ ದಶರಥನ ಮಕ್ಕಳಾದಂತಹ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಏನಿದ್ದಾರೆ ಇವರೆಲ್ಲರಿಗೂ ಕೂಡ ಅವಳು ಅಪಕಾರ ಮಾಡಿದಂತಾಯ್ತು. ರಾಮ, ಲಕ್ಷ್ಮಣ, ಸೀತೆಯರನ್ನ ಕಾಡಿಗಟ್ಟಿದಂತಾಯ್ತು. ಇನ್ನು ಅವರಿಬ್ಬರ ಸಹೋದರರಾದಂಥ ಭರತ, ಶತ್ರುಘ್ನರನ್ನೂ ಕೂಡ ಅವಳು ದೂರ ಇಟ್ಟಂತಾಯ್ತು. ಯಾಕಂದ್ರೆ ಅವರಿಗೂ ಕೂಡ ಇನ್ನೂ ಮಕ್ಕಳಾಗಿರಲಿಲ್ಲ. ರಾಮ ಲಕ್ಷ್ಮಣರಿಗೂ ಮಕ್ಕಳಾಗಿರಲಿಲ್ಲ, ಭರತ ಶತ್ರುಘ್ನರಿಗೂ ಮಕ್ಕಳಾಗಿರಲಿಲ್ಲ. ರಾಮ ಲಕ್ಷ್ಮಣರಿಬ್ಬರು ಕಾಡಿಗೆ ಹೋಗಿದ್ದಾರೆ ಅಂತಂದ ಮೇಲೆ ಆ ದುಃಖವನ್ನು ತಾಳದೆ ಭರತ ಶತ್ರುಘ್ನರು ಕಾಡಿಗೆ ಹೊರಟು ಹೋಗ್ತಾರೆ. ಅವರೆಲ್ಲ ಮುಂದೆ ಕಾಡು ಪಾಲಾದ್ಮೇಲೆ ಮುಂದೆ ಬದುಕಿರ್ತಾರೋ ಇಲ್ಲೋ ಒಂದು ನಿಶ್ಚಿತ ಇಲ್ಲ. ಹಾಗಾಗಿ ಭರತನ, ಶತ್ರುಘ್ನನ, ರಾಮ ಲಕ್ಷ್ಮಣರ ವಂಶವೇ ಅಲ್ಲಿಗೆ ಛಿನ್ನವಾದಂತಾಯಿತು. ಹಾಗಾಗಿ ಭ್ರೂಣ ಹತ್ಯೆ ದೋಷ ಬರಲಿ ಅವಳಿಗೆ ಅಂತ ಹೇಳಿದ್ದ. ಅಂಥದ್ದೇ ಮತ್ತೊಂದು ದೋಷ ಏನಂತಂದ್ರೆ, ಗೃಹಸ್ಥನಾದವನ ಕರ್ತವ್ಯ ಏನು? ಆತ ತನ್ನ ಸಾಧ್ವಿಯಾದಂತಹ ಭಾರ್ಯೆಯನ್ನು, ಅವಳು ದುಷ್ಟಳಾಗಿದ್ದಳೆ ಅಥವಾ ದುಷ್ಟಶೀಲಳಾಗಿದ್ದರೆ ಅವಳನ್ನು ದೂರ ಇಡಬೇಕು, ಅದಕ್ಕೆ ತೊಂದರೆ ಇಲ್ಲ. ಆದರೆ ಸಾಧ್ವಿಯಾದವಳು, ಪತಿವ್ರತ ಧರ್ಮದಲ್ಲಿ ನಿಷ್ಠಳಾದಂಥ ಭಾರ್ಯೆ ಏನಿರ್ತಾಳೆ ಅವಳನ್ನು ಆತ ದೂರೀಕರಿಸಬಾರ್ದು. ದೂರೀಕರಿಸಿದ್ರೆ ಅದು ಕೂಡ ಒಂದು ದೋಷ, ದಾಂಪತ್ಯಕ್ಕೆ ಸಂಬಂಧಪಟ್ಟಂಥ ದೊಡ್ಡ ದೋಷ ಅದು. ಅಂಥ ದೋಷ ರಾಮನನ್ನ ಕಾಡಿಗೆ ಕಳಿಸಿದವನಿಗೆ ಬರಲಿ. ವಿಪ್ರಲುಪ್ತ ಪ್ರಜಾತಸ್ಯ ದುಷ್ಕೃತಂ ಬ್ರಾಹ್ಮಣಸ್ಯ ಯತ್ ತದೇವ ಪ್ರತಿಪದ್ಯೇತ ಯಸ್ಯ ಆರ್ಯ ಅನುಮತೆ ಗತಃ. ಒಬ್ಬ ಬ್ರಾಹ್ಮಣ ಅಥವಾ ಬೇರೆ ಯಾರಾದ್ರೂ ಸಂತಾನರಹಿತನಾಗಿ ಮುಂದೆ ವಂಶದ ಮುಂದುವರಿಕೆಗೆ ಅಥವಾ ತನಗೆ ಶ್ರಾದ್ದ ಮಾಡುವವರು, ತಿಲತರ್ಪಣ ಕೊಡುವವರು ಕೂಡ ಗತಿ ಇಲ್ಲದೆ ಎಂಥ ದುರ್ಗತಿಯನ್ನು ಪಡ್ಕೋತಾನೋ, ಅವನು ಯಾವ ದುರ್ಗತಿಯನ್ನು ಹೊಂದುತ್ತಾನೋ, ಅವನಿಗೆ ಮುಂದೆ ಏನು ಕಷ್ಟ ಕಾದಿದೆಯೋ ಆ ದುಃಖ ರಾಮನನ್ನು ಕಾಡಿಗೆ ಕಳಿಸಿದವನಿಗೆ ಬರಲಿ. ಈ ಎಲ್ಲ ಸಂದರ್ಭದಲ್ಲಿಯೂ ಇದನ್ನ ಮೇಲಿನ ಮೇಲೆ ಏನು ನೆನಪು ಮಾಡ್ಕೋಬೇಕಂತಂದ್ರೆ, ಸಂತಾನ ಇಲ್ಲದೇ ಇದ್ದವರಿಗೆ ಅಥವಾ ಇದ್ದ ಸಂತಾನ ಲೋಪ ಆದವರಿಗೆ, ಅವರಿಗೆ ಮುಂದೆ ವಂಶಾಭಿವೃದ್ಧಿಗೆ, ಶ್ರಾದ್ದ ಮಾಡಲಿಕ್ಕೆ, ಆಮೇಲೆ ತಿರತರ್ಪಣ ಮಾಡಲಿಕ್ಕೆ ಮಕ್ಕಳಿಲ್ಲದಂತಾಗಿ ಅವರು ದುರ್ಗತಿಯನ್ನು ಹೊಂದುತ್ತಾರೆ ಅಂತ ಇಲ್ಲಿ ಸೂಚನೆ ಮಾಡಿದಂತಾಯಿತು. ಅದರ ಅರ್ಥ ಏನು ತಿಳ್ಕೊಳ್ಬೇಕು? ಅದನ್ನು ಹಿಂದೆ ಈಗಾಗಲೇ 1-2 ಬಾರಿ ನಾನು ಅದನ್ನು ಹೇಳಿದ್ದೆ. ಮನುಷ್ಯನಿಗೆ ಅವನ ಮಕ್ಕಳು, ಮೊಮ್ಮಕ್ಕಳು, ಅವನಿಗೆ ಶ್ರಾದ್ದ ಇತ್ಯಾದಿಗಳನ್ನು ಮಾಡಿ ತಿಲತರ್ಪಣ ಕೊಡಲಿಕ್ಕೆ ಮಕ್ಕಳು ಬೇಕು. ಅದರಿಂದಲೇ ಆತನಿಗೆ ಸದ್ಗತಿ ಅನ್ನೋದೆಲ್ಲ ಸರಿನೇ. ಆದರೂ ಮನುಷ್ಯನಿಗೆ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಸದ್ಗತಿಯನ್ನು ಕೊಡೋದು ಏನಂದ್ರೆ ಜ್ಞಾನ. ಆತ ಸ್ವಯಂ ಮಾಡುವ ಜ್ಞಾನ ಮತ್ತು ಧರ್ಮಗಳೇನಿವೆ, ಧರ್ಮ ಕಾರ್ಯಗಳು ಮತ್ತು ಜ್ಞಾನ ಕಾರ್ಯಗಳು,
ಶ್ರವಣ ಮನನಾದಿಗಳು, ಅವನೇನು ಶ್ರವಣ ಮಾಡ್ತಾನೆ, ಶಾಸ್ತ್ರಗಳ ಶ್ರವಣ ಮತ್ತು ಶಾಸ್ತ್ರಗಳ ಪ್ರವಚನ ಇತ್ಯಾದಿಗಳನ್ನು ಏನು ಮಾಡ್ತಾನೆ ಅದು ಆತನಿಗೆ ತಾರಕ, ಅವನನ್ನು ಎತ್ತಿ ಹಿಡಿತದೆ. ಒಟ್ಟಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಉಳಿದೆಲ್ಲ ಪುರಾಣಗಳಲ್ಲಿ, ಉಳಿದ ಎಷ್ಟೆಷ್ಟೋ ಮಠಗಳಲ್ಲಿ, ಧರ್ಮಗಳಲ್ಲಿ ಎಲ್ಲ ಕಡೆನೂ ಕೂಡ ಮನುಷ್ಯನಿಗೆ ಮಕ್ಕಳು ಬೇಕೇ ಬೇಕು, ಇಲ್ಲದೇ ಇದ್ರೆ ಆತ ಉದ್ಧಾರ ಆಗೋದಿಲ್ಲ, ಅವನಿಗೆ ಸದ್ಗತಿ ಇಲ್ಲ ಅಂತ ಹೇಳಿದಂತೆ ಕಾಣಿಸ್ತದೆ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತೆ ಅದನ್ನು ಹಿಂದೆ ಸ್ಪಷ್ಟವಾಗಿ ಹೇಳಿದ್ದೆ. ಮಕ್ಕಳು ಇಲ್ಲದೇ ಇದ್ರೆ ಸದ್ಗತಿ ಇಲ್ಲ ಅಂತ ಯಾರು ತಿಳ್ಕೊಳ್ಬಾರ್ದು. ಅದು ಎಲ್ಲರಿಗೂ ಅನ್ವಯ ಆಗುವಂಥ ಸಂಗತಿನೂ ಅಲ್ಲ. ಪಾಂಡು ಮಹಾರಾಜನಂಥವರು ಮಕ್ಕಳನ್ನು ಹುಟ್ಟಲಿಕ್ಕಾಗೇ ಭೂಲೋಕದಲ್ಲಿ ಅವತಾರ ಮಾಡಿದ್ರು. ಹಾಗಾಗಿ ಪಂಚ ಪಾಂಡವರನ್ನು ಆತ ಹುಟ್ಟಿಸಿ ತನ್ನ ಭೂಲೋಕಕ್ಕೆ ಬಂದಂತಹ ಕೆಲಸವನ್ನು ಸಫಲಗೊಳಿಸ್ಕೋಬೇಕಾಗಿತ್ತು. ಹಾಗಾಗಿ ಆ ಪಾಂಡು ಮಹಾರಾಜನಿಗೆ ನಿನಗೆ ಮಕ್ಕಳಿಲ್ಲದೆ ಇದ್ದರೆ ಸದ್ಗತಿ ಇಲ್ಲ ಅಂತ ಋಷಿಗಳು ಹೇಳಿದರು. ಆದರೆ ಆ ನಿಯಮ ಎಲ್ಲರಿಗೂ ಅಲ್ಲ. ನಾವು ಯಾವುದೋ ಘನ ಉದ್ದೇಶ ಇಟ್ಕೊಂಡು ಈ ಭೂಮಿಗೆ ಬಂದವರಲ್ಲ, ಅವತಾರ ಮಾಡಿದವರು ನಾವಲ್ಲ. ಹಾಗಾಗಿ ನಮಗೆ ಸದ್ಗತಿ ಯಾವುದರಿಂದ? ಜ್ಞಾನ ಕಾರ್ಯಗಳಿಂದ ಮತ್ತು ಧರ್ಮ ಕಾರ್ಯಗಳಿಂದ. ಮಕ್ಕಳಿಲ್ಲದೆ ಸದ್ಗತಿ ಇಲ್ಲ ಅಂತ ಅನ್ನೋದು ನಮಗೆ ಅನ್ವಯ ಆಗುವಂಥ ನಿಯಮ ಅಲ್ಲ. ಬ್ರಾಹ್ಮಣಾಯ ಉದ್ಯತಾಂ ಪೂಜಾಂ ವಿಹಂತುಂ ಕಲುಷೇಂದ್ರಿಯ. ಒಂದು ಯಾವುದೋ ಸಭೆ ಸಮಾರಂಭನೋ ಯಜ್ಞ ಯಾಗಾದಿಗಳಲ್ಲಿಯೋ ಒಬ್ಬರು ಯಾರೋ ಜ್ಞಾನಿಗಳಾದವರು ಅಥವಾ ಒಬ್ಬ ಯಜಮಾನನಾದವನು ಮತ್ತೊಬ್ಬ ಬ್ರಾಹ್ಮಣನಿಗೆ ಅಥವಾ ಒಬ್ಬ ಜ್ಞಾನಿ ಆದವನಿಗೆ ಏನೋ ಸನ್ಮಾನ ಮಾಡಲಿಕ್ಕೆ ಹೊರಟಿದ್ದಾನೆ, ಸನ್ಮಾನ ಗೌರವ ಸಲ್ಲಿಕೆಯನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ಅದನ್ನು ಮತ್ತೊಬ್ಬ ತಡೆದು ನಿಲ್ಲಿಸಿದ್ರೆ, ಇವ್ ಮಾಡ್ತಾ ಇದ್ದವನು ತಾನಲ್ಲ, ಇವನು ತನ್ನ ಕೈಯಿಂದ ಏನು ಖರ್ಚಾಗಬೇಕಾಗಿಲ್ಲ, ಮಾಡ್ತಿದ್ದವ್ರು ಬೇರೆ ಯಾರೋ ಒಬ್ರು, ಸ್ವೀಕಾರ ಮಾಡೋರು ಮತ್ತೆ ಯಾರೋ ಒಬ್ರು. ಅಂಥದ್ರಲ್ಲಿ ಈತ ಮೂರನೇಯವನು ತನ್ನ ದುರ್ಬುದ್ಧಿಯಿಂದಾಗಿ ಆ ಸನ್ಮಾನವನ್ನು ತಡೆ ಹಿಡಿದು ನಿಲ್ಲಿಸಿದರೆ ಅವನಿಗೇನು ದುರ್ಗತಿ ಬರಬೇಕು? ಅಂಥ ದುರ್ಗತಿ ರಾಮನನ್ನು ಕಾಡಿಗೆ ಕಳಿಸಿದವನಿಗೆ ಬರಲಿ. ಶಿಶುಪಾಲ ಹಾಗೆ ಮಾಡಿದ್ದ. ಕೃಷ್ಣನಿಗೆ ಧರ್ಮರಾಜ ಕೊಡ್ತಿದ್ದಂಥ ಸತ್ಕಾರ ಏನಿತ್ತು, ಆ ಸತ್ಕಾರವನ್ನು ಆತ ತಡೀಲಿಕ್ಕೆ ಹೋದ. ಹಾಗಾಗಿ ಆ ಪಾಪದಿಂದ ಅವನಿಗೆ ದುರ್ಗತಿ ಆಯಿತು. ಬಾಲವತ್ಸಾಂಚ ಗಾಂ ದೋಗ್ಧು ಯಸ್ಯ ಆರ್ಯ ಅನುಮತೇ ಗತಃ. ಒಂದು ಹಸು ಆಕಳು, ಅದಕ್ಕೊಂದು ಎಳೆಯ ಕರು. ಆ ಎಳೆಯ ಕರು ಇದ್ದಾಗ ಹಸುವಿನಿಂದ ನಾವು ಎಷ್ಟು ಹಾಲನ್ನು ಹಿಂಡಬೇಕು, ಯಾವಾಗ ಹಿಂಡಬೇಕು ಅಂತಂದ್ರೆ ಕೆಲವು ನಿಯಮಗಳಿವೆ. ಆ ಎಳೆಯ ಕರುವಿಗೆ ಸ್ವಲ್ಪವೂ ಹಾಲನ್ನು ಬಿಡದೆ ನಾವೇ ಅದನ್ನು ಪೂರ್ಣವಾಗಿ ಹಿಂಡಿಬಿಟ್ರೆ ಹಿಂಡಿದವನಿಗೆ ಯಾವ ಪಾಪ ಬರಬೇಕೋ ಆ ಪಾಪ ರಾಮನನ್ನು ಕಾಡಿಗೆ ಕಳಿಸಿದವನಿಗೆ ಬರಲಿ. ಮತ್ತೊಬ್ಬ ಮನುಷ್ಯನಿಗೆ ಸ್ವಯಂ ತಾನು ಗೃಹಸ್ಥನಾಗಿದ್ದರೂ ಕೂಡ ತನ್ನ ಮನೆಯಲ್ಲಿ ಯೋಗ್ಯಳಾದಂಥ ಸುಂದರಿಯಾದವಳು, ಸಾಧ್ವಿಯಾದಂಥ ಪತ್ನಿ ಇದ್ದಾಗ ಅವಳಿಗೆ ವಂಚನೆ ಮಾಡಿ ಮತ್ತೊಬ್ಬ ಸ್ತ್ರೀಯಲ್ಲಿ ಆಸಕ್ತಿಯನ್ನು ತೋರಿಸಿದರೆ ಅವನಿಗೆ ಯಾವ ಪಾಪ ಬರಬೇಕು? ಆ ಪಾಪ ರಾಮನನ್ನು ಕಾಡಿಗೆ ಕಳಿಸಿದವನಿಗೆ ಬರಲಿ. ಸದಾ ಆತ ಧರ್ಮವನ್ನು ಪರಿತ್ಯಾಗ ಮಾಡಿ ಹಾಳಾಗಿ ಹೋಗಲಿ. ಪಾನೀಯ ದೂಷಕೆ ಪಾಪಂ ತಥೈವ ವಿಷದಾಯಕೆ. ಸಾರ್ವಜನಿಕರು, ಜನಸಾಮಾನ್ಯರು, ದೊಡ್ಡ ಜನಸಂಖ್ಯೆ, ಊರಿನ ಜನಸಂಖ್ಯೆ, ಗ್ರಾಮದ ಜನಸಂಖ್ಯೆ ಕುಡಿಯಲಿಕ್ಕಾಗಿ ಯಾವ ಜಲಾಶಯದ ನೀರನ್ನು ಬಳಕೆ ಮಾಡ್ತಿರ್ತದಲ್ಲ ಆ ನೀರಿಗೆ ವಿಷ ಹಾಕುವವನಿಗೆ, ವಿಷ ಹಾಕೋದು ಅಂದರೆ ನೇರವಾಗಿ ವಿಷ ಹಾಕದೇ ಇರ್ಬೋದು, ಆ ನೀರಿನ ಮೂಲವನ್ನು ಹಾಳು ಮಾಡುವವನಿಗೆ, ನದಿ ಮೂಲ, ಕೆರೆಯ ಮೂಲಗಳನ್ನು ಧ್ವಂಸ ಮಾಡುವವನಿಗೆ ಅಂತ ಅರ್ಥ ಮಾಡ್ಬೋದು. ಪಾನೀಯ ದೂಷಕೆ ಅಂತ ಹೇಳ್ತಾರೆ ಅದಕ್ಕೆ. ದೂಷಣ ಮಾಡೋದು ಅಂದರೆ ವಿಷದ ಮೂಲಕವೇ ದೂಷಣ ಮಾಡೋದಂತಲ್ಲ, ಏನಕ್ಕೇನ ಪ್ರಕಾರೇಣ ಬಾವಿಗಳನ್ನು, ಕೆರೆಗಳನ್ನು, ನದಿಗಳನ್ನು ಧ್ವಂಸ ಮಾಡುವವನಿಗೆ, ಅದನ್ನು ಕಲುಷಿತವನ್ನಾಗಿ ಮಾಡುವವನಿಗೆ, ಇವರು ಎಲ್ಲರಿಗೂ ಬರುವಂಥ ದೋಷ ಅದು. ನಾವು ಇವತ್ತು ನಮ್ಮ ಸುತ್ತಮುತ್ತಲ ನದಿಗಳೇನಿದೆ, ನದಿಗಳು, ಸಮುದ್ರಗಳನ್ನೆಲ್ಲ ಹಾಳು ಮಾಡ್ತಿದ್ದೇವೆ. ಅದಕ್ಕೆಲ್ಲ ಕೈಗಾರಿಕೆಗಳಿಂದ ಹೊರಟಂಥ ದೂಷಣವನ್ನೆಲ್ಲ, ಮಾಲಿನ್ಯವೆಲ್ಲ ನದಿಗಳಿಗೆ ಯಾವುದೇ ವಿವೇಚನೆ ಇಲ್ಲದೆ ನದಿಗಳಿಗೆ ಹರಿದು ಬಿಡ್ತಿದ್ದೇವೆ. ಅದರಿಂದ ನಮಗೂ ತೊಂದರೆ. ನಮಗೂ ಕುಡಿಲಿಕ್ಕೆ ಅದೇ ನೀರೇ ಬೇಕು, ಜನಸಾಮಾನ್ಯರಿಗೂ ಕುಡಿಲಿಕ್ಕೆ ಅದೇ ನೀರೇ ಬೇಕು. ಅದರಿಂದಲೇ ಏನೇನು ಪಾಪ ಬರ್ಬೋದು ಅಂತನ್ನೋದನ್ನು ಗಮನಿಸಬೇಕು. ನಿಮ್ಮ ಮನೆಯಲ್ಲಿ ಕುಡಿಯಲಿಕ್ಕೆ ನೀರಿದ್ದಾಗ, ಬೇಕಾದ ಅನುಕೂಲಗಳು ನಿಮಗಿದ್ದಾಗಲೂ ಕೂಡ ಯಾರೋ ಒಬ್ಬ ಬೇಸಿಗೆಯಲ್ಲಿ ಬಳಲೆ ನಿಮ್ಮ ಕಡೆ ಬಂದು, ನಿಮ್ಮ ಮನೆಗೆ ಬಂದು ಕುಡಿಯಲಿಕ್ಕೆ ನೀರು ಕೊಡಿ ಅಂತ ಕೇಳಿದಾಗ ನೀರಿಲ್ಲ ಅಂತ ಹೇಳಿ ಕಳಿಸ್ಬಿಟ್ರೆ ನಿಮ್ಗೇನು ಪಾಪ ಬರಬೇಕೋ ಆ ಪಾಪ ರಾಮನನ್ನು ಕಾಡಿಗೆ ಕಳಿಸಿದವನಿಗೆ ಬರಲಿ.
ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥೀ ಚ ಸೂನೃತ ಸತಾಮೇತಾನಿ ದೇಹೇಶು ನೋತ್ಸಾದ್ಯಂತೆ ಕದಾಚನ ಅಂತ ಒಂದು ಸುಭಾಷಿತ ಆಕಸ್ಮಿಕವಾಗಿ ನಿಮ್ಗೆ ನೆನಪಿಗೆ ಬಂತು. ಸಜ್ಜನರ ಮನೆಯಲ್ಲಿ, ಅದು ಗೃಹಸ್ಥರ ಮನೆಯಲ್ಲಿ ಬೇರೆ ಏನು ಇಲ್ಲದೆ ಇದ್ರು, ಅವರು ದೊಡ್ಡ ಶ್ರೀಮಂತರಾಗಿದ್ದೇ ಇರ್ಬೋದು ಅಥವಾ ಸಾಧಾರಣ ಮನುಷ್ಯರು, ಅವರು ಬಡವರಾಗಿದ್ದಿರ್ಬೋದು, ಈ 4 ಸಂಗತಿಗಳಿಗೆ ಯಾವತ್ತೂ ಬರ ಇಲ್ಲ ಅಂತ ಅವ್ರ ಮನೆಯಲ್ಲಿ. ಏನಂದರೆ ತೃಣಾನಿ ಹುಲ್ಲು, ತೃಣಾನಿ ಭೂಮಿ ಮಲ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಜಾಗ, ಉದಕಂ ನೀರು, ವಾಕ್ ಚತುರ್ಥೀತಿ ಸೂನೃತ ಒಂದು ಒಳ್ಳೆ ಮಾತು, ಬಂದವರಿಗೆ ಒಂದು ಒಳ್ಳೆ ಮಾತು, ಸತಾಮೇತಾನಿ ದೇಹೇಶು ನೋತ್ಸಾದ್ಯಂತೆ ನೀವು ಅವ್ರ ಮನೆಗೆ ಹೋದಾಗ ನಿಮ್ಮನ್ನು ಅವರು ಹಂಸತೂಲಿಕಾ ತಲುಪದೇನು ಮಲಗಿಸದೇ ಇರ್ಬೋದು, ಮೃಷ್ಟಾನ್ನ ಭೋಜನ ನೀವು ಮಾಡಿಸದೇ ಇರ್ಬೋದು, ಒಂದು ಹಿಡಿ ಹುಲ್ಲನ್ನಾದರೂ ನಿಮ್ಗೆ ಕೊಡ್ತಾರೆ. ಹುಲ್ಲು ಅಂದರೆ ವಾಸ್ತವಿಕವಾಗಿ ಹುಲ್ಲೆ ಅಂತ ಅರ್ಥ ಅಲ್ಲ, ತಾವು ತಿನ್ನುವಂಥ ಸಾಧಾರಣವಾದ ಅನ್ನವನ್ನೇ ನಿಮಗೂ ಅವ್ರು ಕೊಟ್ಟಾರೋ. ಭೂಮಿ ಸಾಧಾರಣವಾಗಿ ಮನೆಯಲ್ಲಿ ತಾವು ಬದುಕಿದ್ದಾರೆ, ಅದೇ ಮನೆಯಲ್ಲಿ ನಿಮಗೂ ಒಂದು ರಾತ್ರಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಉದಕಂ ಅಂದರೆ ನೀರು, ಒಳ್ಳೆ ಮಾತು, ಸಜ್ಜನಿಕೆ ಮಾತು, ವಾಕ್ ಚತುರ್ಥೀತಿ ಸೂನೃತ ಅದೆಲ್ಲಕ್ಕಿಂತ ಮಹತ್ವದ್ದು. ಇದು ಸಜ್ಜನರ ಮನೆಯಲ್ಲಿ ಯಾವತ್ತೂ ಕೂಡ ಇಲ್ಲದಂತ ಆಗೋದಿಲ್ಲ ಅಂತ ಸುಭಾಷಿತ ಅದು. ಅದಕ್ಕೆ ಈ ಶ್ಲೋಕ ನೋಡಿದಾಗ ಅದು ನೆನಪಿಗೆ ಬಂತು. ಬಂದವರಿಗೆ ಕುಡಿಲಿಕ್ಕೆ ನೀರು ಕೊಡಬೇಕಾದ್ದು ಅತ್ಯಗತ್ಯ. ಇನ್ನೊಂದು ಇದು 2 ಅರ್ಥಗಳನ್ನು ಕೊಡುವಂಥ ಒಂದು ಶ್ಲೋಕ ಇದೆ. ಒಂದು ಕವಲು ಮಾರ್ಗದಲ್ಲಿ ಇಬ್ಬರು ನಿಂತ್ಕೊಂಡಿದ್ದಾರಂತೆ. ನಿಂತು ಅವರಿಬ್ಬರು ಜಗಳಾಡ್ತಿದ್ದಾರೆ. ಏನಂತ, ಇದೇ ಮಾರ್ಗನೇ ಸರಿ, ಇದೇ ಮಾರ್ಗನೇ ಸರಿ. ಒಂದು ಯಾವುದೋ ಊರಿಗೆ ಹೋಗಬೇಕಾಗಿದೆ, ಆ ಊರಿಗೆ ಹೋಗಲಿಕ್ಕೆ ಈ ಪೂರ್ವಕ್ಕೆ ಹೋಗುವಂಥ ಈ ಮಾರ್ಗವೇ ಸರಿ ಅಂತ ಒಬ್ಬ, ಪಶ್ಚಿಮಕ್ಕೆ ಹೋಗುವಂಥ ಈ ಮಾರ್ಗವೇ ಸರಿ ಅಂತ ಮತ್ತೊಬ್ಬ. ಈಗ ಅವರಿಬ್ಬರು ಕಲಹ ಮಾಡ್ತಿದ್ದಾರೆ. ಮೂರನೇವನೊಬ್ಬ ಅಲ್ಲಿದ್ದಾಗ ಅಥವಾ ಅಲ್ಲಿ ಆಕಸ್ಮಿಕವಾಗಿ ಬಂದಾಗ ಅವನಿಗೆ ಆ ನಿರ್ದಿಷ್ಟ ಊರಿಗೆ ಹೋಗಲಿಕ್ಕೆ ಯಾವುದು ಸರಿಯಾದ ಮಾರ್ಗ ಅಂತ ಗೊತ್ತಿದ್ದಾಗ ಆ ಕಲಹವನ್ನು ತಪ್ಪಿಸಿ ಅವ್ರಿಗೆ ಹೇಳಬೇಕು, ಈ ಕಡೆ ಹೋಗಿ ನೀವಿಬ್ಬರು ಕೂಡ ಅಂತ ಹೇಳಬೇಕು. ಅವರಿಗೆ ಹೇಳದೇ ಇದ್ರೆ ಆ ಕಲಹವನ್ನು ನೋಡಿ ಸಂತೋಷ ಪಡ್ತಿದ್ರೆ ಅದರಿಂದೇನು ಪಾಪ ಬರಬೇಕು? ಆ ಪಾಪ ರಾಮನನ್ನು ಕಾಡಿಗೆ ಕಳಿಸಿದವನಿಗೆ ಬರಲಿ. ಅದಕ್ಕೆ ಈ ಶ್ಲೋಕಕ್ಕೆ ದಾರಿ, ಊರು ಅಂದರೆ ಯಾವುದೋ ಬೆಂಗಳೂರು ಹುಬ್ಬಳ್ಳಿ ಅಂತ ಬರೇ ಊರು ಅಂತ ಅರ್ಥ ಮಾಡಿಲ್ಲ ವ್ಯಾಖ್ಯಾನಕಾರರ. ದಾರಿ ಅಂದರೆ ಅಧ್ಯಾತ್ಮದ ದಾರಿ ಅಂತ ಅರ್ಥ ಮಾಡ್ತಾರೆ. ಭಕ್ತ್ಯಾವಿವಾದ ಮಾನೇಶು, ಭಕ್ತಿಯಿಂದ ಅವರು ವಿವಾದ ಮಾಡ್ತಿದ್ದಾರಂತೆ. ಅದೇನು ಹಾಗಂದ್ರೆ ವ್ಯಾಖ್ಯಾನದಿಂದ ಹೀಗೆ ಅರ್ಥ ಮಾಡ್ತಾರೆ. ಒಬ್ಬ ಶೈವ ಮತ್ತೊಬ್ಬ ವೈಷ್ಣವ, ಶಿವ ಸರ್ವೋತ್ತಮ ಅಂತ ಇವನು ತನ್ನ ಪಕ್ಷಕ್ಕೆ ಜೋತು ಬಿದ್ದು ವಾದ ಮಾಡ್ತಿದ್ದಾನೆ, ವಿಷ್ಣುನೇ ಸರ್ವೋತ್ತಮ ಅಂತ ಅವನ ಅಭಿಪ್ರಾಯ ಮತ್ತೊಬ್ಬಂದು. ಅವರಿಬ್ಬರು ಹಾಗೆ ಹೋರಾಟ ಮಾಡ್ತಿದ್ದಾಗ, ಕಲಹ ಮಾಡ್ತಿದ್ದಾಗ, ಪಂಡಿತನಾದವನು ಜ್ಞಾನಿ ಆದವನು ಶಿವ ಮತ್ತು ವಿಷ್ಣು ಇವರಿಬ್ಬರು ಕೂಡ ಒಂದೇ ಹೆಸರಿನ 2 ರೂಪಗಳು, ಒಬ್ಬನೇ ಪರಮಾತ್ಮನ 2 ರೂಪಗಳು, ಹಾಗಾಗಿ ಇಲ್ಲಿ ಕಲಹ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅವರಿಗೆ ಸರಿಯಾದಂಥ ತತ್ವಜ್ಞಾನವನ್ನು ಮಾಡಿಕೊಡ್ಬೇಕು. ಹಾಗೆ ಮಾಡಿಕೊಡದೇ ಇದ್ರೆ ನೀವು ಕಲಹ ಮಾಡ್ತಾ ಇದ್ರಿ ಹಾಗೆ ಅಂತ ಅದನ್ನು ಆ ಕಲಹವನ್ನು ನೋಡಿ ಆಸ್ವಾದನೆ ಮಾಡಿದರೆ ಏನು ಪಾಪ ಬರಬೇಕು ಆ ಪಾಪ ರಾಮನಿಗೆ ಬರಲಿ ಅಂತ ಅದರ ಅಂತರಾರ್ಥ. ಒಬ್ಬ ವ್ಯಾಖ್ಯಾನಕಾರರ ಪ್ರಕಾರ ಹಾಗೆ ಅರ್ಥ ಮಾಡಬೇಕು. ಯಾಕಂದರೆ ಅವರು ಶಿವಪುರಾಣದ ಒಂದು ಶ್ಲೋಕ ಉದಾಹರಣೆ ಕೊಡ್ತಾರಲ್ಲಿ. ಅಯಂ ಪರಸ್ವಯಂ ನೇತಿ ಸಂರಕ್ಷಾಧಿನಿವೇಶಿನಃ ಯಾತುಧಾನ ಭವಂತ್ಯೇವ ಪಿಶಾಚಾಸ್ಯ ನ ಸಂಶಯ. ಇವು ಅಯಂ ಪರಹ, ಈ ವಿಷ್ಣು ಇವನು ವೈಷ್ಣವರಿಗೆ ಸಂಬಂಧಪಟ್ಟವನು, ನಮಗೆ ಸಂಬಂಧಪಟ್ಟವನು ಅಲ್ಲ ಅಂತ ಶೈವರು ಅಂತಾರೆ. ಅಯಂ ನ್ಯ, ಈ ಶಿವ ಏನಿದ್ದಾನೆ ಇವನು ನಮಗೆ ಸಂಬಂಧಪಟ್ಟವನು, ವಿಷ್ಣು ವೈಷ್ಣವರಿಗೂ ಇವನಿಗೂ ಸಂಬಂಧ ಇಲ್ಲ. ಹಾಗಾಗಿ ನಾವು ಶೈವರು ಶಿವಭಕ್ತರು, ಅವರು ವೈಷ್ಣವರು ವಿಷ್ಣು ಭಕ್ತರು, ಅವರು ಅವನನ್ನು ಪೂಜೆ ಮಾಡಲಿ, ನಾವು ಶಿವನನ್ನು ಪೂಜೆ ಮಾಡ್ತೀವಿ ಅಂತ ಈ ಕೋಲಾಹಲ ಮಾಡಿದರೆ, ಹಾಗೆ ವಿಷ್ಣು ಭಕ್ತರು ಇದೇ ರೀತಿ ಕೋಲಾಹಲ ಮಾಡಿದರೆ ಅದನ್ನು ತಿಳಿದಂಥ ಜ್ಞಾನಿ ಸರಿಯಾದ ಮಾರ್ಗ ತೋರ್ಬೇಕಾದ ಒಂದು ಕರ್ತವ್ಯ. ಅದನ್ನು ಮಾಡದೇ ಇದ್ರೆ ಏನು ಪಾಪ ಬರಬೇಕು ಆ ಪಾಪ ಬರ್ತದೆ. ಏನಾಗ್ತದೆ ಅಂದ್ರೆ ಅವನು ಯಾತುಧಾನ ಭವಂತ್ಯೇವ, ರಾಕ್ಷಸ ಆಗಿಬಿಡ್ತಾನೆ ಅವನು. ರಾಕ್ಷಸ ಅಂತಂದರೆ ರಾಕ್ಷಸರ ಹೊಟ್ಟೆಯಲ್ಲಿ ಹುಟ್ಟದೇ ಇರ್ಬೋದು, ರಾಕ್ಷಸರು ಅಂದರೆ ಪಾತಾಳದಲ್ಲಿ ಹೋಗಿದ್ದವರು, ಅವರೇ ರಾಕ್ಷಸರು ಅಂತ ಅರ್ಥ ಅಲ್ಲ. ಹಿಂದೊಮ್ಮೆ ಒಂದು ಶ್ಲೋಕ ಹೇಳಿದ್ದೆ, ವಿದ್ಯೆಯ ವಿಮಲೆಯ ಕಲಂಕೃತೋ ದುರ್ಜನ ಸದಸಿ ಮಾಸ್ತು ಕಶ್ಚನ ಸಾಕ್ಷರಾಹಿ ವಿಪರೀತತಾಂಗತಃ ಕೇವಲಂ ಜಗತಿ ತೇತಿ ರಾಕ್ಷಸಾಹ. ಸಾಕ್ಷರರು ಅಂತಿರ್ತಾರಲ್ಲ, ಸಾಕ್ಷರರು ಅಂದರೆ ಲಿಟರೇಟ್ ಪೀಪಲ್, ಅಕ್ಷರಸ್ಥರು.
ಯಾರು ಅಕ್ಷರ ಓದಿ ಬರಹ ಬಲ್ಲವರು ಇರ್ತಾರೆ ಅವ್ರನ್ನ ಸಾಕ್ಷರರು ಅಂತ ಕರೀತಾರೆ. ಅವರು ಸಾಕ್ಷರರಾಗಿದ್ರೂ ಕೂಡ ಅವರಿಗೆ ಸೌಜನ್ಯ ಇಲ್ಲದೆ ಹೋದರೆ, ಸಜ್ಜನಕ್ಕೆ ಇಲ್ಲದೆ ಹೋದರೆ ಅವರಿಗೆ ಯಾವುದೇ ಮರ್ಯಾದೆ ಕೊಡಬಾರ್ದು, ಅವ್ರಿಗೇನು ಗೌರವ ಕೊಡಬಾರ್ದು. ಯಾವುದೇ ಗೌರವಕ್ಕೆ ಅಭಿಮಾನಕ್ಕೆ ಅವರು ಪಾತ್ರರಲ್ಲ ಅಂತ ಸುಭಾಷಿತ ಹೇಳ್ತದೆ. ಯಾಕೆಂದರೆ ಸಾಕ್ಷರ ಅನ್ನೋ ಶಬ್ದವನ್ನು ಹಿಂದೆ ಮುಂದಾಗಿ ಇಟ್ಕೊಂಡ್ಬಿಟ್ರೆ ಅದು ರಾಕ್ಷಸ ಆಗ್ತದೆ. ಸಾಕ್ಷರರು ಓದಿ ಬರೆದವರು, ಓದಬಲ್ಲವರು, ತಿಳಿಯಬಲ್ಲವರು ಅನ್ನೋ ಅರ್ಥದಲ್ಲಿ ಅವರು ಸಾಕ್ಷರರು. ಆದರೆ ಅವರಿಗೆ ನಿಜವಾದ ವಿದ್ಯೆಯಿಂದ ಬರಬೇಕಾದಂಥ ವಿನಯ ಇಲ್ಲದೆ ಹೋದರೆ, ಅಂದರೆ ಈ ಸಂದರ್ಭ ಹೋಲಿಸಿ ನೋಡಿದರೆ ಪರಮತ ಸಹಿಷ್ಣುತೆ, ಶೈವರು ಶಿವನನ್ನು ಸರ್ವೋತ್ತಮ ಅಂತ ಅನ್ನೋದು, ಅಥವಾ ಮತ್ತಾರೋ ಪಂಥಾನುಯಾಯಿಗಳು ತಮ್ಮ ದೇವರನ್ನು ಸರ್ವೋತ್ತಮ ಅಂತ ಅನ್ನೋದು, ಇದೆಲ್ಲದರಲ್ಲೂ ಕೂಡ ನಿಜವಾದ ಅರ್ಥ ಏನಿಲ್ಲ. ಎಲ್ಲವೂ ಕೂಡ ಒಬ್ಬನೇ ಪರಮಾತ್ಮನಿಗೆ ವಿಭಿನ್ನ ನಾಮಗಳು ಅನ್ನೋದು ಈ ಭಾವನೆ ಏನಿದೆ, ಇದು ಪರಧರ್ಮ ಸಹಿಷ್ಣುತೆ. ಇಂಥ ಪರಧರ್ಮ ಸಹಿಷ್ಣುತೆ, ಸೌಜನ್ಯ, ಕೌಶಲ್ಯ ಇವಿಲ್ಲದೆ ಹೋದರೆ ಆ ಸಾಕ್ಷರ ಇದ್ದವನು ಸಾಕ್ಷರಾಹಿ ವಿಪರೀತ ತಾಂಗತಾಹ, ಸಾಕ್ಷರರು ವಿಪರೀತರಾಗಿಬಿಟ್ರೆ ಅವರು ರಾಕ್ಷಸರು ಅಂತ ಅನ್ಸ್ಕೋತಾರೆ. ಸಾಕ್ಷರ ಅನ್ನೋದನ್ನು ಹಿಂದೆ ಮುಂದೆ ಹಾಕೋದ್ಬಿಟ್ರೆ ರಾಕ್ಷಸ ಆಗಿಬಿಡ್ತಾರೆ. ಹಾಗೆ ಶಾಸ್ತ್ರಗಳನ್ನು ಅಲ್ಲಿ ಏನು ಅಕ್ಷರ ಇದೆ ಅದರಂತೆ ನೇರವಾಗಿ ಹಾಗೆ ಓದಿಬಿಟ್ರೆ, ಅದಕ್ಕೆ ಅಂತರಾರ್ಥ ತಿಳ್ಕೊಳ್ಳದೆ ಹೋದರೆ ಆ ಸಾಕ್ಷರ ಇದ್ದವನು ರಾಕ್ಷಸರಾಗಿಬಿಡ್ತಾನೆ ಅಂತ ಹೇಳ್ತದೆ ಶಿವಪುರಾಣ. ಯಾತುಧಾನ ಭವಂತಿಯವ, ಯಾತುಧಾನ ಅಂದರೆ ರಾಕ್ಷಸರು. ಹೀಗೆ ಶಾಸ್ತ್ರದ ನಿಜವಾದ ತಾತ್ಪರ್ಯ ತಿಳ್ಕೊಳ್ಳದೆ ಇದ್ದರೆ ಅವರು ವಿದ್ವಾಂಸರು, ಪಂಡಿತರು ಅಂತ ಅನ್ಸ್ಕೊಳ್ಳೋದಿಲ್ಲ, ಅವರು ರಾಕ್ಷಸರಾಗಿಬಿಡ್ತಾರೆ. ಅವರು ತಮ್ಮನ್ನು ತಾವು ಹಾಳು ಮಾಡ್ಕೋತಾರೆ, ಸಮಾಜಕ್ಕೂ ಅವರು ಕಂಟಕರಾಗ್ತಾರೆ. ಸಮಾಜಕ್ಕೆ ನಿಜವಾದ ತತ್ವಜ್ಞಾನವನ್ನು ಅವರು ಕೊಡಲಿಕ್ಕೆ ಯೋಗ್ಯರಾಗೋದಿಲ್ಲ. ಕರ್ಮ ವಿಪಾಕ ಶಾಸ್ತ್ರ ಅಂತ ಮತ್ತೊಂದು ಶಾಸ್ತ್ರ, ಅದು ಯಾವ ಗ್ರಂಥನೋ ಏನು ಅಂತ ನನಗೂ ನೆನಪಿಲ್ಲ. ಅಂತೂ ವ್ಯಾಖ್ಯಾನದಲ್ಲಿ ರಾಮಾಯಣಕ್ಕಿರುವಂಥ 4 ವ್ಯಾಖ್ಯಾನಗಳಲ್ಲಿ ಹೇಳಿದಂಥ ನಾನಾ ಶ್ಲೋಕಗಳವೆಲ್ಲ. ಯಹ ಬ್ರಹ್ಮ ವಿಷ್ಣು ರುದ್ರಾಣಂ ಭೇದಂ ಯುಕ್ತಿ ನಿವೇಶತಃ. ದೊಡ್ಡ ಪಂಡಿತ ಹೌದು ನೀನು ಕಲಿತಂಥ ಯುಕ್ತಿಯ ಬಲದಿಂದ, ತರ್ಕದ ಬಲದಿಂದ ಬ್ರಹ್ಮನೇ ಸರ್ವೋತ್ತಮ, ವಿಷ್ಣುನೇ ಸರ್ವೋತ್ತಮ, ಶಿವನೇ ಸರ್ವೋತ್ತಮ ಅಂತ ಹೀಗೆ ನೀನು ಕೋಲಾಹಲ ಮಾಡಿದರೆ ಅವನು ಏನಾಗ್ತಾನೆ ಅಂದರೆ ಸಾಧಯೇತ್ ಉದರ ವ್ಯಾಧಿಯುಕ್ತ ಭವತಿ ಮಾನವ. ಅದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಉದರ ವ್ಯಾಧಿ ತಡೆಯಲಾರಂಥ ಹೊಟ್ಟೆ ನೋವು ಬಂದುಬಿಡ್ತದೆ ಅವನಿಗೆ ಅಂತ ಎಚ್ಚರಿಸ್ತದೆ ಆ ಶಾಸ್ತ್ರ. ಹೀಗೆ ಹರಿಹರರ ಅವಹೇಳನ ರೂಪವಾದಂಥ ಮಾತೇನಿದೆ ಅದನ್ನು ಕೇಳುವುದು, ಅದನ್ನು ಸಹಿಸ್ಕೊಳ್ಳೋದೇನಿದೆ ಅದು ದೊಡ್ಡ ಪಾಪ. ಅದು ಅಂತೂ ದಾರಿ ಅಂದರೆ ಊರಿಗೆ ಹೋಗುವಂಥ ದಾರಿ ಅಂತ ಒಬ್ಬರು ವ್ಯಾಖ್ಯಾನಕಾರರ ಪ್ರಕಾರ, ಮತ್ತೊಬ್ಬರ ಪ್ರಕಾರ ದಾರಿ ಅಂದರೆ ಅಧ್ಯಾತ್ಮದ ದಾರಿ. ಇವನೇ ಸರ್ವೋತ್ತಮ ಅಂತ ಇವರು, ಅವನೇ ಸರ್ವೋತ್ತಮ ಅಂತ ಅವರು. ಹೀಗೆ ವಿವಾದ ಮಾಡ್ತಿದ್ದಾಗ ಸರಿಯಾದಂಥ ಸಂಗತಿ ಗೊತ್ತಿದ್ದೂ ಕೂಡ ಸರಿಯಾದ ಮಾರ್ಗವನ್ನು ತೋರಿಸದೇ ಇದ್ರೆ ಏನು ಪಾಪ ಬರಬೇಕು, ಆ ಪಾಪ ರಾಮನನ್ನು ಕಾಡಿಗೆ ಕಳಿಸಿದ್ರೆ ಬರಲಿ. ಇದು ಭರತ ಹೇಳಿದ ಕೊನೆಯ ಶ್ಲೋಕ. ಇದು ಎಲ್ಲ ಥರದ ಪಾಪಗಳನ್ನು ಪಟ್ಟಿ ಮಾಡಿ ಕೊನೆಗೆ ಹೀಗೆ ದ್ವಂದ್ವ ಅರ್ಥ ಇದ್ದದ್ದು ಆಧ್ಯಾತ್ಮಿಕ ಅರ್ಥದಿಂದ ಗರ್ಭಿತವಾದ ಈ ಶ್ಲೋಕವನ್ನು ಹೇಳಿ ಈ ಥರ ಎಲ್ಲ ಪ್ರತಿಜ್ಞೆ ಮಾಡಿ ರಾಮನನ್ನು ಕಾಡಿಗೆ ಕಳಿಸೋದ್ರಲ್ಲಿ ನನ್ನ ಸಂಚೆ ಏನೂ ಇಲ್ಲ, ನಾನು ಪಾಪರಹಿತ, ನಿಷ್ಕಳಂಕ ಅಂತ ಅವನು ಪ್ರತಿಜ್ಞೆ ಮಾಡಿ ಕೌಸಲ್ಯಗೆ ವಿಶ್ವಾಸ ಬರುವಂತೆ ಮಾತನಾಡಿ ಮೂರ್ಛೆ ಹೋಗಿ ಕೆಳಗೆ ಬಿದ್ದು ಬಿಟ್ಟ. ಆಗ ಆ ಭರತ ಮೂರ್ಛೆ ತಿಳಿದೆದ್ದ ಮೇಲೆ ಕೌಸಲ್ಯ ಹೇಳಿದ್ಲು. ಅವನಿಗೆ ಕೌಸಲ್ಯಗೆ ಆವಾಗ ಅವನ ಬಗ್ಗೆ ವಿಶ್ವಾಸ ಬಂದಿತ್ತು. ನೀನು ಈ ಥರ ದುಃಖ ಪಡ್ತಿದ್ರೆ ರಾಮನನ್ನ, ಲಕ್ಷ್ಮಣನನ್ನ, ಸೀತೆಯನ್ನ ಕಳ್ಕೊಂಡು ನಾನು ಈಗಾಗಲೇ ದುಃಖಿತಳಾಗಿದ್ದೇನೆ, ದಶರಥನ ಬೇರೆ ಕಳ್ಕೊಂಡಿದ್ದೇನೆ, ನೀನು ಹೀಗೆ ದುಃಖ ಪಟ್ಟರೆ ನನ್ನ ದುಃಖ ಹೆಚ್ಚಾಗ್ತದೆ. ನಾನಾ ಥರದ ಶಪಥಗಳನ್ನು ಮಾಡಿ ನನ್ನ ಪ್ರಾಣಗಳನ್ನು ತಡೆ ಹಿಡಿದಿದ್ದೀನಿ. ನೀನು ನನ್ನ ಪ್ರಾಣ ಹೋಗ್ಲಿಕ್ಕೆ ತಯಾರಾಗಿತ್ತು, ನಿನ್ನ ಮೇಲೆ ವಿಶ್ವಾಸ ಬಂದಿದೆ, ನನ್ನ ಪ್ರಾಣ ಒಳಗೆ ಉಳಿದಿದೆ, ಪ್ರಾಣ ಪರಿತ್ಯಾಗ ಮಾಡಬೇಕು ಅನ್ನೋ ನನ್ನ ಬುದ್ಧಿ ಈಗ ಬದಲಾವಣೆ ಹೊಂದಿದೆ. ಲಕ್ಷ್ಮಣನಂತೆ ನೀನು ಕೂಡ ಸತ್ಯ ಪ್ರತಿಜ್ಞನಾಗಿದ್ದಿ, ರಾಮನ ಬಗ್ಗೆ ನೀನು ನಿಷ್ಠೆಯನ್ನು ತೋರ್ಪಡಿಸಿದ್ದಿ, ಹಾಗಾಗಿ ನೀನು ಸದ್ಗತಿಯನ್ನು ಪಡ್ಕೊಳ್ತಿ ಅಂದ್ಲವಳು. ಆ ಭರತನನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡ್ಲದು. ರಾಮಾಯಣದ ಉದ್ದಕ್ಕೂ ಮಹಾಭಾರತದ ಉದ್ದಕ್ಕೂ ಇಂಥವನ್ನೆಲ್ಲ ಕೇಳ್ತೇವೆ. ಈಗಿನ ಕಾಲದಲ್ಲಿ ಇಂಥ ಬೆಳೆದ ಮಕ್ಕಳನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಇಲ್ಲಿ ನೋಡಿಲ್ಲ ಅಥವಾ ಇಲ್ಲಿ ನೀವು ನೋಡಿರ್ಲಿಕ್ಕಿಲ್ಲ. ಅದು ರಾಮಾಯಣದ ಉದ್ದಕ್ಕೂ ಮಹಾಭಾರತದ ಉದ್ದಕ್ಕೂ ಮಕ್ಕಳನ್ನು ಪಡ್ಕೊಳ್ಳುವ ವಯಸ್ಸು ಬಂದಿತ್ತು ಅವರಿಗೆ, ರಾಮ ಲಕ್ಷ್ಮಣ ಭರತಾದಿಗಳಿಗೆ. ಅಂಥವ್ರನ್ನ ದಶರಥ, ಕೌಸಲ್ಯ, ಕೈಕೇಯಿ ಇವರೆಲ್ಲ
ತೊಡೆ ಮೇಲೆ ಕೂಡಿಸ್ಕೊಂಡ್ರು ಅಂತ ವರ್ಣನೆ ನಾವು ಮೇಲಿನ ಮೇಲೆ ನೋಡ್ತೀವಿ. ಕೂಡಿಸ್ಕೊಂಡು ಆತನನ್ನು ಆಲಿಂಗನ ಮಾಡಿಕೊಂಡು ಆಕೆ ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅಲ್ಲಿಗೆ ಆ ರಾತ್ರಿ ಕಳೆಯಿತು ಅನ್ನೋದಕ್ಕೆ 75ನೇ ಸರ್ಗ ಮುಕ್ತಾಯ ಆಗಿದೆ. 76ನೇ ಸರ್ಗದಲ್ಲಿ ವಸಿಷ್ಠರು ಭರತನಿಗೆ ಅಂತ್ಯಕ್ರಿಯೆ ಮಾಡು ಅಂತ ಅವನನ್ನು ಪ್ರೇರೇಪಿಸಿದ್ರು ವರ್ಣನೆ ಇದೆ. ರಾಜಪುತ್ರನೇ ಭರತ, ನೀನು ನಿನ್ನ ಅಜ್ಜನ ಮನೆಯಿಂದ ಬಂದು ಬಹಳ ಕಾಲ ಆಗಿದೆ. ನೀನು ಇನ್ನು ಮುಂದೆ ನಿನ್ನ ಅಪ್ಪನ ಅಂತ ದಶರಥನ ಅಂತ್ಯಕ್ರಿಯೆ ಮಾಡಬೇಕಾಗಿದೆ. ಗುರುಗಳಾದಂತಹ ಪುರೋಹಿತರು ಆದಂತಹ ವಸಿಷ್ಠರ ಆ ಮಾತನ್ನು ಕೇಳಿ ಮನಸ್ಸಿಗೆ ಸ್ವಲ್ಪ ಸ್ಥೈರ್ಯ ತಂದ್ಕೊಂಡಂತೆ ಭರತ. ತಂದೆ ಅಪರ ಕ್ರಿಯೆಗಳನ್ನು ಮಾಡಬೇಕು ಅಂತ ಅಥವಾ ಮನಸ್ಸು ಮಾಡಿದ. ಅಲ್ಲಿ ತನಕ ದಶರಥ ಮರಣಿಸಿದ ಮೇಲೆ ಭರತ ಅಲ್ಲಿಗೆ ಬರೋ ತನಕ, ಭರತ ಶತ್ರುಘ್ನರು ಅಲ್ಲಿಗೆ ಬರೋ ತನಕ ಆ ರಾಜನ ಶರೀರವನ್ನು ಎಣ್ಣೆ ಕೊಪ್ಪರಿಗೆಯಲ್ಲಿ ಇಟ್ಟಿದ್ರು. ಅದನ್ನು ಹಿಂದೆ ನಾನು ಹೇಳಿದ್ದೆ. ಎಣ್ಣೆ ಕೊಪ್ಪರಿಗೆಯಲ್ಲಿ ಇಟ್ಟು ಅದು ಕೆಡದಂತೆ ವ್ಯವಸ್ಥೆ ಮಾಡಿದ್ರು. ಈಗ ಅಂತ್ಯಕ್ರಿಯೆ ಮಾಡುವ ಸಂದರ್ಭ ಬಂದಾಗ ಆ ಶರೀರವನ್ನು ಮೇಲೆ ಎತ್ತಿದ್ರು. ಆ ಎಣ್ಣೆ ಕೊಪ್ಪರಿಗೆಯಿಂದ ಮೇಲೆ ಎತ್ತಿದ್ರು. ಉದ್ಧೃತಂ ತೈಲ ಸಂರೋಧಾತ್ ಸತು ಭೂಮೌ ನಿವೇಶಿತಂ ಆಪೀತ ವರ್ಣವದನಂ. ಆ ರಾಜನ ಇಡೀ ಶರೀರ ಎಲ್ಲ ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟಿತ್ತಂತೆ. ಗತಿಸಿ ಕೆಲವು ದಿವಸಗಳು 7-8 ದಿವಸಗಳು ಬೇರೆ ಆಗಿತ್ತು, ಮತ್ತು ಎಣ್ಣೆಯಲ್ಲಿತ್ತು. ಆ ಕಾರಣದಿಂದ ಅದು ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟಿತ್ತು. ಸುಖವಾಗಿ ಮಲ್ಕೊಂಡಿದ್ದಾನೇನೋ ಅನ್ನುವಂತೆ ಕಾಣಿಸ್ತಿತ್ತು. ರತ್ನಗಳನ್ನು ತುಂಬಿದಂತಹ ಹಾಸಿಗೆ ಮೇಲೆ ಆ ಶರೀರವನ್ನು ಮಲಗಿಸಿದರು. ಆ ಶರೀರವನ್ನು ನೋಡಿ ಭರತ ಮತ್ತಷ್ಟು ದುಃಖ ಪಟ್ಟ. ಸೋದರ ಮಾವನ ಮನೆಗೆ ಹೋಗುವಂತ ಕಳಿಸ್ಕೊಟ್ಟವನು ನೀನೇ. ವಾಲ್ಮೀಕಿ ರಾಮಾಯಣದಲ್ಲಿ ಅದಿಲ್ಲ, ಆನಂದ ರಾಮಾಯಣದಲ್ಲಿ ಇತ್ತು. ಅದನ್ನು ನೆನಪು ಮಾಡ್ಕೊಳ್ಳಿ. ಸ್ವಯಂ ದಶರಥನೇ ನಿಮ್ಮ ಸೋದರ ಮಾವನ ಅಂತಹ ಯುಧಾಜಿತ್ ನೀನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಇಲ್ಲಿಯೇ ನಮ್ಮಲ್ಲೇ ಉಳಿದಿದ್ದಾನೆ. ನಿಂದೆಲ್ಲ ಮದುವೆ, ಶತ್ರುಘ್ನನ ಮದುವೆ ಎಲ್ಲ ಆಯಿತು. ಇನ್ನು ನೀನು ನಿನ್ನ ಸೋದರ ಮಾವನ ಜೊತೆಗೆ ಅಜ್ಜನ ಮನೆಗೆ ಹೋಗು ಅಂತ ದಶರಥನೇ ಕಳಿಸ್ಕೊಟ್ಟಿದ್ದ ಆನಂದ ರಾಮಾಯಣದಲ್ಲಿ ಬರೋ ಪ್ರಕಾರ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಮಾತು ವ್ಯಕ್ತವಾಗಿ ಬಂದಿರಲಿಲ್ಲ, ಸೂಚ್ಯವಾಗಿ ಅದು ಬಂದಿತ್ತು ಅಂತ ತಿಳ್ಕೊಳ್ಬಹುದು. ನಾನು ಅಯೋಧ್ಯೆಗೆ ಬರೋಕ್ಕಿಂತ ಮೊದಲೇ ರಾಮನನ್ನ ಲಕ್ಷ್ಮಣನನ್ನ ಕಾಡಿಗೆ ಕಳಿಸಿಬಿಟ್ಟೆ. ನಿನ್ನ ಮಕ್ಕಳಲ್ಲಿ ಯಾರೂ ಇದ್ದಿರಲಿಲ್ಲ. ಯಾರೂ ಇರದೇ ಇದ್ದಂತಹ ಈ ಕಠಿಣ ಸಂದರ್ಭದಲ್ಲಿ ನೀನು ಪ್ರಾಣ ಪರಿತ್ಯಾಗ ಮಾಡಬೇಕು ಅಂತ ಯಾಕೆ ಅಪೇಕ್ಷೆ ಪಟ್ಟಿ? ರಾಮನೂ ನಿನಗೆ ಇವತ್ತಿಲ್ಲ. ಇವತ್ತು ಈ ಅಪಾರ ಪ್ರಜಾಕೋಟಿ ಏನಿದೆ, ನಿನ್ನ ಪ್ರಜೆಗಳೇನಿದ್ದಾರೆ, ಇವರನ್ನು ನೀನು ಬಿಟ್ಟು ಹೊರಟೋಗಿದ್ದೆ. ರಾಮನೂ ಇಲ್ಲ, ನೀನೂ ಇಲ್ಲ ಅಂತಾದ್ಮೇಲೆ ಈ ಪ್ರಜೆಗಳನ್ನು ನೋಡ್ಕೊಳ್ಳೋರು ಯಾರು? ಇಡೀ ಭೂಮಂಡಲ, ನಿನ್ನ ಸಾಮ್ರಾಜ್ಯ ಏನಿದೆ, ಇದು ಗಂಡನಿಲ್ಲದ ವಿಧವೆ ಅಂತ ಕಾಣಿಸ್ತಾ ಇದೆ ಅಂದವನು. ಅಯೋಧ್ಯ ಪಟ್ಟಣಕ್ಕಂತೂ ಚಂದ್ರನಿಲ್ಲದ ಕಾಳ ರಾತ್ರಿಯಂತೆ ಕೆಟ್ಟ ಕಳೆಯಿಂದ ಕೂಡಿದೆ. ಹೀಗೆ ಅಪ್ಪನ ಶರೀರದ ಮುಂದೆ ನಿಂತ್ಕೊಂಡು ಆತ ಗೋಳಾಡ್ತಿದ್ದ. ವಸಿಷ್ಠರು ಮತ್ತೆ ಅವನಿಗೆ ಹೇಳಿದರು, ಪ್ರೇತ ಕಾರ್ಯಗಳನ್ನು, ಉತ್ತರ ಕ್ರಿಯೆಗಳನ್ನು ಏನೇನು ಸಾಂಗವಾಗಿ ಮಾಡಬೇಕೋ ಅದೆಲ್ಲವನ್ನೂ ಮಾಡುವುದು ನಿನ್ನ ಮುಖ್ಯ ಕರ್ತವ್ಯ ಆಗಿದೆ. ಬೇರೆ ಯಾವುದನ್ನು ಆಲೋಚನೆ ಮಾಡಬೇಡ, ಮೊದಲು ಆ ಕೆಲಸಗಳನ್ನು ಮಾಡು. ಭರತನು ಹಾಗೆ ಆಗಲಿ ಅಂತ ಹೇಳಿ ಋತ್ವಿಜರನ್ನ, ಪುರೋಹಿತರನ್ನ ಮುಂದಿನ ಕೆಲಸಕ್ಕಾಗಿ ಅವಸರಪಡಿಸಿದ. ಮೊನ್ನೆ ದಿವಸ ಹೇಳಿದ್ದೆ, ಆ ದಶರಥ ತಾನು ಬದುಕಿದ್ದಾಗ ಯಾವ ಅಗ್ನಿ ಕಾರ್ಯ ಯಜ್ಞಾದಿಗಳನ್ನು ಮಾಡ್ತಿದ್ನಲ್ಲ, ಅಗ್ನಿಹೋತ್ರಾದಿಗಳನ್ನು ಮಾಡ್ತಿದ್ನಲ್ಲ, ದಶರಥ ಉಪಾಸನೆ ಮಾಡ್ತಿದ್ದಂಥ ಗಾರ್ಹಪತ್ಯಾಗ್ನಿ, ದಾಕ್ಷಿಣಾಗ್ನಿ ಮತ್ತು ಆಹವನಿಯಾಗ್ನಿ ಇತ್ಯಾದಿ ಅಗ್ನಿಗಳನ್ನು ಅಗ್ನಿಯ ಗೃಹದಿಂದ ಅಂದರೆ ಯಜ್ಞಶಾಲೆಯಿಂದ ಹೊರಗೆ ತಗೊಂಡು ಬಂದಿದ್ರು ಆ ಸಂದರ್ಭಕ್ಕಾಗಲೇ. ಆ ಅಗ್ನಿಗಳನ್ನು ಯಥಾವಿಧಿಯಾಗಿ ಪ್ರತಿಷ್ಠಾಪನೆ ಮಾಡಿದರು. ಈ ಅಂತ್ಯಕ್ರಿಯೆಗಾಗಿ ಅದೇ ಅಗ್ನಿ ಬೇಕು ಅಂತ ಮೊನ್ನೆ ದಿವಸ ಹೇಳಿದ್ದೆ. ಮುಂದೆ ಪರಿಚಾರಕರು, ಸೇವಕರು, ಸೈನಿಕರಾದವರು ಆ ರಾಜನ ಪಾರ್ಥಿವ ಶರೀರವನ್ನು ಒಂದು ಪಲ್ಲಕ್ಕಿಯಲ್ಲಿ ಇಟ್ಟರು. 7-8ನೇ ದಿವಸ ಅದು ಮೊನ್ನೆ ಒಂದು ಸ್ವಲ್ಪ ಭರತ ಹೌದು ಭರತ ಕೈಕೈಯನ್ನು ಭೇಟಿಯಾದಾಗ ನಾನು
ನಮ್ಮ ಅಜ್ಜನ ಅರಮನೆಯನ್ನು ಬಿಟ್ಟು ಬಂದ ಮೇಲೆ 7 ದಿವಸಗಳು ಕಳೆದಿವೆ, 7 ರಾತ್ರಿ ಕಳೆದಿವೆ, ಇದು 8ನೇ ದಿವಸ ಅಂತ ತಂದಿದ್ದ ಅವನು. ಅಲ್ಲಿಗೆ 7-8 ದಿವಸನೇ ಆಗಿತ್ತು. ಅದ್ರ ಮೇಲೆ ಮತ್ತೊಂದು ದಿವಸ ಕಳೀತು ಅಂತ ಬಂತಲ್ಲ, ಬಹುಶಃ 8 ರಾತ್ರಿ ಕಳೆದಿದ್ದರು. 9ನೇ ದಿವಸ ಬೆಳಿಗ್ಗೆ ಅಂತ್ಯಕ್ರಿಯೆ ಪ್ರಾರಂಭ ಆಗಿದ್ದಿರ್ಬೇಕು. ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ಅದನ್ನು ಅವ್ರು ಹೊತ್ಕೊಂಡು ಮುಂದೆ ಸಾಗಿದ್ರು. ಪುರೋಹಿತರಾದವರೆಲ್ಲರೂ ಕೂಡ ಅದ್ರ ಮುಂದೆ ಹೊರಟಿದ್ರು. ರಾಜಪುರೋಹಿತನ ಲಕ್ಷಣ ಏನು ಅದನ್ನು ವ್ಯಾಖ್ಯಾನದಲ್ಲಿ ಅಡಿ ಟಿಪ್ಪಣಿಯಲ್ಲಿ ಹೀಗೆ ತಿಳಿಸ್ತಾರೆ. ತ್ರಯಾಂಚ ಧರ್ಮಕೃತ್ಯೇ ಚ ಶಾಂತಿ ಕರ್ಮಣಿ ಪೌಷ್ಟಿಕೆ ಅಧ್ವರೇ ಯಜ್ಞ ಯಶ್ಚ ಕುಶಲಃ ಸಸ್ಯಾದ್ ರಾಜಪುರೋಹಿತಃ ಉಪನೀಯ ವದೇದ್ವೇದಂ ಆಚಾರ್ಯಸ್ಸ ಉದಾಹೃತಃ. ಮಂತ್ರಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ, ಶಾಂತಿ ಕರ್ಮ ಮತ್ತು ರಾಜನಿಗೆ ಸಾಮ್ರಾಜ್ಯಕ್ಕೆ ಬಲ ತರುವಂಥ ಕರ್ಮಗಳಲ್ಲಿ ಎಲ್ಲದರಲ್ಲೂ ಆತ ನಿಷ್ಠಾತನಾಗಿರಬೇಕು. ಅವನನ್ನೇ ಪುರೋಹಿತ ಅಂತ ಕರೀತಾರೆ. ಸಾಮಾನ್ಯ ಪುರೋಹಿತನಿಗೂ ಎಲ್ಲ ಯೋಗ್ಯತೆಗಳು ಇರಲೇಬೇಕು. ರಾಜನ ಪುರೋಹಿತ ಅಂದರೆ ಸಾಮ್ರಾಜ್ಯದ ಪಟ್ಟಾಭಿಷೇಕ ಇತ್ಯಾದಿ ಕೆಲವು ಜವಾಬ್ದಾರಿಗಳು ಹೆಚ್ಚಿಗೆ ಇರೋದ್ರಿಂದ ಅವನು ಸ್ವಲ್ಪ ಮಟ್ಟಿನ ಹೆಚ್ಚಿನ ಅರ್ಹತೆ ಇರಬೇಕು ಅಂತ ನಾವು ಊಹೆ ಮಾಡ್ಕೊಳ್ಬಹುದು. ಹಾಗಾಗಿ ಎಷ್ಟೋ ಮನೆತನದ ಹೆಸರುಗಳು ಪುರೋಹಿತರು ಅಂತ ಇರ್ತಾರೆ. ಪುರೋಹಿತ ಅಂತ ಸರ್ನೇಮ್ ಇರೋದನ್ನು ನೋಡಿರ್ತೀರಿ ನೀವು. ಅಪರೂಪಕ್ಕೆ ಒಂದೊಂದು ಕಡೆ ರಾಜಪುರೋಹಿತ ಅಂತ ಸರ್ನೇಮ್ ಇರೋದನ್ನು ನೋಡಿರ್ತೀರಿ. ಅಂಥ ಅರ್ಹತೆಗಳು ಯೋಗ್ಯತೆಗಳು ಇದ್ದವರಾಗಿರ್ಬೇಕು ಅವರು. ಇದು ಪುರೋಹಿತನ ಲಕ್ಷಣ. ಆಚಾರ್ಯನ ಲಕ್ಷಣ ಏನು ಅಂತಂದ್ರೆ ಉಪನೀಯ ವದೇ ದ್ವೇದಂ. ಶಿಷ್ಯನನ್ನ ತನ್ನ ಸಮೀಪಕ್ಕೆ ಕರ್ಕೊಂಡು ಬಂದು, ಉಪನೀಯ ತನ್ನ ಸಮೀಪಕ್ಕೆ ಕರ್ಕೊಂಡು ಬಂದು ಅವನಿಗೆ ವೇದಾಧ್ಯಯನ ಮಾಡಿಸ್ಬೇಕು. ಅವನಿಗೆ ಆಚಾರ್ಯ ಅಂತ ಕರೆಸ್ಕೊತಾನೆ ಅವನು. ಮೂಲತಃ ಆಚಾರ್ಯ ಅಂದರೆ ಆ ವೇದಾಧ್ಯಯನ ಮಾಡಿಸುವವನೇ ಆಚಾರ್ಯ. ಆ ಪಲ್ಲಕ್ಕಿ ಮುಂದೆ ಸಾಗುತ್ತಿದ್ದಾಗ ಬೆಳ್ಳಿ ಬಂಗಾರದ ನಾಣ್ಯಗಳನ್ನು ಒಂದು ತಟ್ಟೆಗಳಲ್ಲಿ ಹಿಡಿದುಕೊಂಡು ಅದನ್ನು ಸುತ್ತಲೂ ಚೆಲ್ಲುತ್ತಾ ಕೆಲವರು ಜನರು ನಡೆದಿದ್ರು. ಗಂಧ, ಗುಗ್ಗುಲ, ಪದ್ಮಕ, ಸರಳ, ದೇವದಾರು ಮೊದಲಾದಂಥ ಸುಗಂಧಯುಕ್ತವಾದಂಥ ಮರದ ತುಣುಕುಗಳು ಅದನ್ನ ಅಲ್ಲಿ ತಂದಿದ್ರು. ಶ್ರೀಗಂಧ ಮೊದಲಾದಂಥ ಸುಗಂಧದ ವೃಕ್ಷಗಳ ಕೊರಡುಗಳನ್ನು ಸಿದ್ಧ ಮಾಡಿ ಚಿತಾಗ್ನಿಯನ್ನು ಸಿದ್ಧ ಮಾಡಿದರು. ಅದಾದ ಬಳಿಕ ರಾಜನ ಪಾರ್ಥಿವ ಶರೀರವನ್ನು ಹೊರಗೆ ತಂದು ಆ ಚಿತೆಯ ಮಧ್ಯದಲ್ಲಿ ಇಟ್ಟರು. ಋತ್ವಿಜರು ಭರತನ ಕಡೆಯಿಂದ ಆ ಪೈತ್ರಮೇಧಿಕ ಮಂತ್ರಗಳನ್ನು, ಅಂತ್ಯಕ್ರಿಯೆ ಬೇಕಾದಂಥ ಮಂತ್ರಗಳನ್ನು ಹೇಳಿಸಿದರು. ಯಥಾವಿಧಿಯಾಗಿ ಸಾಮಗಾನವನ್ನು ಕೂಡ ಮಾಡಿದರು. ಸಾಮಗಾನದಲ್ಲಿ ಪಂಡಿತರಾದವರು. ದಶರಥನ ಪತ್ನಿಯರು ಎಲ್ಲರೂ ಕೂಡ ಪಟ್ಟಣದಿಂದ ಹೊರಗೆ ಬಂದರು. ಭರತ ಶತ್ರುಘ್ನರು ಅವರೆಲ್ಲರೂ ಕೂಡ ಆ ರಾಜನಿಗೆ ಅಂತ್ಯಕ್ರಿಯೆ ಆಗುವುದಕ್ಕಿಂತ ಮೊದಲು ಪ್ರದಕ್ಷಿಣೆ ಮಾಡಿದರು. ಸವ್ಯ ರೀತಿಯಲ್ಲಿ ಅಂತ ಹೇಳ್ತಾರೆ. ದೇವರಿಗೆ, ಸನ್ಯಾಸಿಗಳಿಗೆ ಇತ್ಯಾದಿ ಪ್ರದಕ್ಷಿಣೆ ಮಾಡುವಾಗ ಪ್ರದಕ್ಷಿಣ ಅನ್ನುವ ಶಬ್ದನೇ ಹೇಳುವಂತೆ ಬಲಗಡೆಯಿಂದ ಸುತ್ತು ಬರುವುದು ಪದ್ಧತಿ. ಇದು ಒಮ್ಮೆ ಬಲಗಡೆಯಿಂದ, ಒಮ್ಮೆ ಎಡಗಡೆಯಿಂದ ಸವ್ಯ ರೀತಿಯಲ್ಲಿ ಪ್ರದಕ್ಷಿಣೆ ಮಾಡಿದರು ಅಂತ ಹೇಳ್ತಾರೆ. ಪ್ರಸವ್ಯಂ ಚಾಪಿ ತಂ ಚಕ್ರುಃ ಋತ್ವಿಜಃ ಅಗ್ನಿಚಿತಂ ನೃಪಂ ಸ್ತ್ರೀಯಶ್ಚ ಶೋಕ ಸಂತಪ್ತಾಃ ಕೌಸಲ್ಯಾ ಪ್ರಮುಖಾಃ ತದಾ. ಸರಯೂ ನದಿಯ ತೀರಕ್ಕೆ ಅವರೆಲ್ಲರೂ ಕೂಡ ಬಂದರು. ಸರಯೂ ನದಿಯ ತೀರದಲ್ಲಿ ಅಂತ್ಯಕ್ರಿಯೆ ಆಗಿತ್ತು ಅಂತ ಅದನ್ನು ಗಮನಿಸಬೇಕು. ಸರಯೂ ನದಿಯ ತೀರದಲ್ಲಿ ರಾಜನಿಗೆ ಅಂತ್ಯಕ್ರಿಯೆ ಮಾಡಿ ಅದಾದ್ಮೇಲೆ ಜಲತರ್ಪಣ ಇತ್ಯಾದಿಗಳನ್ನು ಮಾಡಿ ಆ ಭರತ ಶತ್ರುಘ್ನರಿಬ್ಬರು ಕೂಡ ಅಯೋಧ್ಯ ಪಟ್ಟಣಕ್ಕೆ ಪ್ರವೇಶ ಮಾಡಿದರು. 10 ದಿವಸಗಳ ಕಾಲ ಅವರು ಭೂಮಿ ಮೇಲೆ ಮಲ್ಕೊಂಡಿದ್ರು. ಹಾಸಿ ಮೇಲೆ ಮಲಗಬಾರದು, ಆ ಮೈಲಿಗೆಲ್ಲ ಕಳೆಯೋದಂತ ಶಾಸ್ತ್ರ ಇದೆ. ಅದರಂತೆ ಭೂಮಿಯ ಮೇಲೆ ಅವರು ಮಲಗಿ ತಮ್ಮ ಮೈಲಿಗೆಯನ್ನು ಕಳೆದುಕೊಂಡ್ರು. ದ್ವಾದಶಾಹೇನ ಭೂಪಾಲಃ ಕ್ಷತ್ರಿಯ ಷೋಡಶೇಯ ಹನಿ ಅಂತ ಒಂದು ಸ್ಮೃತಿಯ ಮಾತು. ಅದರ ಪ್ರಕಾರ ಭೂಪಾಲ ಅಂದರೆ ರಾಜ, ಆತನಿಗೆ 16 ದಿವಸಗಳ ಕಾಲ ಮೈಲಿಗೆ. ಸಾಮಾನ್ಯ ಕ್ಷತ್ರಿಯನಿಗೆ, ರಾಜನ ಅಲ್ಲದೇ ಇದ್ದಂಥ ಕ್ಷತ್ರಿಯನಿಗೆ 12ನೇ ದಿವಸ ಮೈಲಿಗೆ ಅಂತ ಹೀಗೆಲ್ಲ ಇದೆ. ಹೀಗಿದ್ರೂ ಕೂಡ ಅದೊಂದು ಬೇರೆ ಸ್ಮೃತಿಯಲ್ಲಿದ್ರೂ ಪರಾಶರ ಸ್ಮೃತಿಯಲ್ಲಿ ಮತ್ತೊಂದು ಬೇರೆ ಮಾತು. ಬೇರೆ ಬೇರೆ ಸ್ಮೃತಿಯಲ್ಲಿ ಬೇರೆ ಬೇರೆ ರೀತಿಯ ವಚನಗಳನ್ನು ನೋಡ್ತೀವಿ. ಕ್ಷತ್ರಿಯಸ್ತು ದಶಾಹೇನ ಸ್ವಕರ್ಮ ನಿರತಃ ಶುಚಿಹಿ. ಪರಾಶರ ಸ್ಮೃತಿಯಲ್ಲಿ ಹೇಳೋ ಪ್ರಕಾರ 10 ದಿವಸಗಳು ಸಾಕು. 10 ದಿವಸಗಳ ಕಾಲ ಮೈಲಿಗೆನ ಆಚರಣೆ ಮಾಡಿದರೆ
ಅವನು ಶುದ್ಧನಾಗ್ತಾನೆ ಅಂತ ಹೇಳಿದ್ರಿಂದ ಆ ಮಾತಿಗೆ ಅನುಸಾರವಾಗಿ 10 ದಿವಸಗಳ ಕಾಲ ಅವರು ಮೈಲಿಗೆಯನ್ನು ಆಚರಣೆ ಮಾಡಿ ತಮ್ಮ ಶುದ್ಧಿಯನ್ನು ಪಡೆದುಕೊಂಡ್ರು. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 76ನೇ ಸರ್ಗ ಸಮಾಪ್ತ ಆಗಿದೆ.